Hello everyone. Let us go for the next topic, which is center and circle of curvature. Let us consider a point P of x comma y on a curve y equal to f of x. Simultaneously, let us construct that. On a curve y equal to f of x they had given, so we need curve. I will go for one two-dimensional figure. Here y, here x axis. We need one curve. Okay. On the curve, we have one point, which is P of x comma y. Draw a normal. Please write along with me to the curve at the point P. Let C be a point on the normal. Here I am drawing a normal PN, C be a point, and here normal ಅಂತಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ, ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಅಲ್ಲಿ ಡ್ರಾ ಮಾಡಬೇಕು. ನೋಡಿ ನಾನು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲಿ ಡ್ರಾ ಮಾಡಿದ್ದೀನಿ. ಓಕೆ, ಈ ಪಾಯಿಂಟ್ ಇಂದ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿಕೊಂಡು ಅದಕ್ಕೆ ನಾರ್ಮಲ್ ಅನ್ನ ಡ್ರಾ ಮಾಡಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್. ಓಕೆ, ಸೊ ಇಫ್ ವಿ ಟೇಕ್ ದಿಸ್ ಡಿಸ್ಟೆನ್ಸ್ ಆಸ್ ರೋ, ರೋ ಅಂತಂದ್ರೆ ಏನು? ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ಕಂಟಿನ್ಯೂ ದಿಸ್ ನಾರ್ಮಲ್. ಇಫ್ ನಾರ್ಮಲ್ ಏನಿದೆ ಪಿ ಏನಿದೆ ಅದನ್ನ ನೇಮ್ ಮಾಡಿದ್ದೀನಿ ಅಷ್ಟೇ. ಇಫ್ ಸಿ ಪಿ ಈಕ್ವಲ್ ಟು ರೋ, ದೆನ್ ಸಿ ಈಸ್ ಕಾಲ್ಡ್ the center of the curvature, which is the first definition. Of the curve y equal to f of x at the point P and the circle with center at the point C and radius rho is called the circle of curvature of the curve at the point P. Okay, so ಈಗ ನೋಡಿ, ಈ ಒಂದು ಸಿ ಅನ್ನುವಂತಹ ಪಾಯಿಂಟ್ ಈ ನಾರ್ಮಲ್ ಮೇಲೆ ಹೇಳಿದಾಗ ಇದೆರಡರ ಡಿಸ್ಟೆನ್ಸ್ ರೋ ಇತ್ತು ಅಂತಂದ್ರೆ, ರೋ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಅಲ್ವಾ, ರೋ ಇತ್ತು ಅಂತಂದ್ರೆ ಅದನ್ನ ವೇರಿ ಮಾಡಿದಾಗಲೂ ಕೂಡ ನಮ್ಗೆ ಅದು ಏನಾಗತ್ತೆ ಅಂದ್ರೆ ಆ ರೋದಲ್ಲೇ ಸಿಗತ್ತೆ ಕರ್ವ್, ಈ ತರ ರನ್ ಆಗತ್ತೆ. ಅವಾಗ ಅದು ಏನಾಯ್ತು? ಒಂದು ಸರ್ಕಲ್ ಆಯ್ತು. ಸೊ ನಾವೇನಂತ ಕರಿತೀವಿ? ಈ ರೋಗೆ ಸರ್ಕಲ್ ಆಫ್ ಕರ್ವೇಚರ್ ಅಂತ ಕರಿತೀವಿ, ವಿತ್ ದ ಸೆಂಟರ್ ಸಿ. Am I clear? Okay. Now we need to study about take down the construction clearly. Okay, now let us go for coordinates of center of curvature. ಈ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಈ ಸೆಂಟರ್ ಆಫ್ ಕರ್ವೇಚರ್ ಬೇಕೇ ಬೇಕು ನಮ್ಗೆ. ಓಕೆ, ಫಸ್ಟ್ ಸೆಂಟರ್ ಆಫ್ ಕರ್ವೇಚರ್ ಸಿ ಅಂತಂದ್ರೆ ಆ ಸಿ ಯ ಕೋಆರ್ಡಿನೇಟ್ಸ್ ಏನೇನಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋ ಒಂದು ಪ್ರೋಸೆಸ್. ಓಕೆ, ಇದಕ್ಕೂ ಕೂಡ ಒಂದು ಕನ್ಸ್ಟ್ರಕ್ಷನ್ ಬೇಕು. ಲೆಟ್ ಅಸ್ ಟೇಕ್ ಅ ಪಿ ಆಫ್ ಎಕ್ಸ್ ಕಾಮಾ ವೈ ಬಿ ಅ ಪಾಯಿಂಟ್ ಆನ್ ದ ಕರ್ವ್ y equal to f of x. Let
ಕ್ಯಾಪಿಟಲ್ ಸಿ ಅದು ಸೆಂಟರ್ ತಗೊಂಡಿದೀವಿ ಅಲ್ವಾ, ಅದಕ್ಕೆ ಕೋಆರ್ಡಿನೇಟ್ ಆಲ್ಫಾ ಕಾಮಾ ಬೀಟಾ ಇದೆ ಅಂತ ತಗೊಳ್ಳೋಣ. ಬಿ ದ ಸೆಂಟರ್ ಆಫ್ ಕರ್ವೇಚರ್ ಆಫ್ ದ ಕರ್ವ್ at the point P. Okay. Here x-axis, here y-axis. ಕರ್ವೇಚರ್ ಬೇಕು. ನಾನು ಒಂದು ಪಾಯಿಂಟ್ ಪಿ ಅನ್ನ ತಗೋತೀನಿ ಆಸ್ ಯೂಶುವಲ್. ಅದಕ್ಕೆ ಕೋಆರ್ಡಿನೇಟ್ಸ್ ಎಕ್ಸ್ ವೈ ಇದೆ ಅಂತ ಹೇಳಿದ್ದಾರೆ. ನಾನು ಒಂದು ಲೈನ್ ಅನ್ನ ಡ್ರಾ ಮಾಡ್ತೀನಿ. ಓಕೆ, ಅದು ಟಿ ಅಲ್ಲಿ ರೀಚ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಅದಾದ ಮೇಲೆ ಒಂದು ಪಾಯಿಂಟ್ ಸಿ ಬೇಕು ನಮ್ಗೆ. ಅದು ಎಲ್ಲಿದೆ ನಮ್ಗೆ ಆ ನಾರ್ಮಲ್ ಮೇಲ್ಗಡೆ ಇರುತ್ತೆ, ಸಿ ಅಂತ ತಗೊಳ್ಳೋಣ. ಓಕೆ, ಈ ಸಿ ಗೆ ಕೋಆರ್ಡಿನೇಟ್ ಆಲ್ಫಾ ಕಾಮಾ ಬೀಟಾ ಇದೆ. ಅಗೇನ್ ಒಂದು ಐಡಿಯಾ ಮಾಡ್ಬಿಡೋಣ. ಈ ಸಿ ಅನ್ನುವಂತಹ ಪಾಯಿಂಟ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾ ಮಾಡೋಣ. ಎಟ್ ದ ಪಾಯಿಂಟ್ ಎನ್ ರೀಚ್ ಆಗುತ್ತೆ ಅಂತ ತಗೊಳ್ಳೋಣ. ಟಿ ಮತ್ತೆ ಎನ್ ಎರಡು ಸಪ್ರೇಟ್. ಅಗೇನ್ ಈ ಪಾಯಿಂಟ್ ಪಿ ದಿಂದ ಕೂಡ ಒಂದು ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾ ಮಾಡೋಣ ವಿತ್ ದ ಎಕ್ಸ್ ಆಕ್ಸಿಸ್. ಸೊ ಪಾಯಿಂಟ್ ಅನ್ನ ಎಂ ಅಂತ ತಗೊಳ್ಳೋಣ. ಅಗೇನ್ ಇಲ್ಲಿ ಒಂದು ಪಾಯಿಂಟ್ ಪಿ ದಿಂದ ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾ ಮಾಡೋಣ. ಇದಕ್ಕೆ ಆರ್ ಅಂತ ಹೆಸರುಕೊಳ್ಳೋಣ. ಇದ್ರದ್ದು ವ್ಯಾಲ್ಯೂ ರೋ ಇದು. ಸಪೋಸ್ ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಈ ಒಂದು ಟ್ಯಾಂಜೆಂಟ್ ಜೊತೆಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ಮೀಟ್ ಮಾಡುವಂತ ಆಂಗಲ್ ಝೈ. ಸೊ ಇದು ಇತ್ತು ಅಂತಂದ್ರೆ ಈ ವ್ಯಾಲ್ಯೂ ಕೂಡ ಏನಾಗಿರುತ್ತೆ, ಝೈ ಆಗಿರುತ್ತೆ. ಇದು ಝೈ ಆಗಿರುತ್ತೆ ಅಂದ್ರೆ ಈ ವ್ಯಾಲ್ಯೂ ಕೂಡ ಏನಾಗಿರುತ್ತೆ, ಝೈ ಆಗುತ್ತೆ. ಕೇಳಿ, ಇದು 180 ಡಿಗ್ರಿ ಇರುತ್ತೆ. ಈ ಟ್ರಯಾಂಗಲ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ ಇದಕ್ಕೆ ಮತ್ತೆ ಇದಕ್ಕೆ ಯಾವಾಗಲೂ ಎರಡು ಒಂದೇ ಲೈನಿನಲ್ಲಿ ಜಾಯಿಂಟ್ ಆದಂತಹ ಪಾಯಿಂಟ್ಸ್, ಅದು ಅಂದ್ರೆ ಆಂಗಲ್ಸ್. ಸೊ ಅದು ಎರಡು ಸೇಮ್ ಇರಬೇಕಾಯ್ತು, ನಮ್ಗೆ ಅಪೋಸಿಟ್ ಆಂಗಲ್ಸ್ ಆಯ್ತು, ಈಕ್ವಲ್ ಇರಬೇಕಾಯ್ತು. ಇದಕ್ಕೆ ಸೇಮ್ ಇರಬೇಕಾಯ್ತು ಅಲ್ವಾ. ಯಾಕೆ ಅಂತಂದ್ರೆ ಇಲ್ಲೂ ಒಂದು ಟ್ರಯಾಂಗಲ್ ಇದೆ, ಇಲ್ಲೂ ಒಂದು ರೈಟ್ ಆಂಗಲ್ ಟ್ರಯಾಂಗಲ್, ಅದರಿಂದ ಇದಕ್ಕೆ ಸಿಗತ್ತೆ ನಮ್ಗೆ. ಓಕೆ, ಇಷ್ಟು ನಮ್ಗೆ ಕನ್ಸ್ಟ್ರಕ್ಷನ್ಗೆ ನಮ್ಗೆ ಬೇಕಾಗಿರುವಂತದ್ದು. ಈಗ ಒಂದು ಐಡಿಯಾ ಮಾಡೋಣ, ಇದನ್ನೆಲ್ಲವನ್ನ ಕರೆಕ್ಟ್ ಆಗಿ ನೇಮ್ ಮಾಡ್ಕೊಳ್ಳೋಣ. ಓಕೆ, ಸೊ ಡ್ರಾ ಇದೆಲ್ಲ ಬರೀತೀನಿ ಈಗ. ಡ್ರಾ ಪಿ ಎಂ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್, ಸಿ ಎನ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್, ಪಿ ಆರ್ perpendicular to CN, and let angle XTP equal to xi. Then from the figure, angle RPT equal to xi, which is equal to angle PTX. Okay. Then angle CPT will be equal to CPT ಇದು ಹೋಲ್. ಇದಕ್ಕೆ ಇದು ನಾರ್ಮಲ್ ಇದೆ ಅಂತಂದ್ರೆ ಇದು 90 ಡಿಗ್ರಿ. ಸೊ ಐ ವಿಲ್ ಟೇಕ್ ದಟ್ ಆಸ್ π/2. ಆಂಗಲ್ CPR equal to CPR ಅಂದ್ರೆ ಇದು ಅಲ್ವಾ. ಟೋಟಲ್ 90 ಇದೆ. ಈ ಆಂಗಲ್ ಝೈ ಇದೆ ಅಂತಂದ್ರೆ ಇದು π/2 ಮೈನಸ್ ಝೈ ಆಯ್ತು. ಓಕೆ, ಆಫ್ಟರ್ ದಟ್ ಆಲ್ಸೋ ಆಂಗಲ್ PRC ಈಕ್ವಲ್ ಟು PRC ಅಂದ್ರೆ ಇದು 90 ಅಂದ್ರೆ ಅದು ಏನಾಯ್ತು ಅಲ್ಲಿ, π/2 ಅಲ್ವಾ, 90 ಡಿಗ್ರಿ. ಓಕೆ, π/2 ಆಯ್ತು. therefore angle RCP equal to ಇದು ಝೈ ಆಯ್ತು. ಈಗ ಫ್ರಮ್ ದ ಫಿಗರ್ ಆಲ್ಫಾ ಈಕ್ವಲ್ ಟು ಆಲ್ಫಾ ಯಾವುದು, ಇದು ಹೌದಾ, ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ವ್ಯಾಲ್ಯೂ ಏನ್ ಬಂತು, ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಅಲ್ವಾ. ನೋಡಿ, ಇದು ಆಲ್ಫಾ ಆಗತ್ತೆ, ಇದು ಬೀಟಾ ಆಗತ್ತೆ. ಸೊ ಆಲ್ಫಾ ಇದರದ್ದು ಇದರಿಂದ ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅದೇ ಇಲ್ಲಿರತ್ತೆ, ವಿಚ್ ಇಸ್ O
n. Therefore, alpha equal to on equal to on ಅಲ್ವಾ. on ಅನ್ನ in terms of om ಬರೆದ್ರೆ will be om minus nm ಆಯ್ತು. ಇದು ಟೋಟಲ್. ಅದರಲ್ಲಿ ಇದನ್ನ ಈ ಡಿಸ್ಟೆನ್ಸ್ ಅನ್ನ ಕಳೆದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಸಿಗತ್ತೆ. ಈಗ ಎಲ್ಲದನ್ನು ವ್ಯಾಲ್ಯೂಸ್ ಅನ್ನ ಹಾಕೊಳ್ಳೋದು. ಈಗ ನೋಡಿ ಓಎಂ ಹೌದಾ. ಈಗ ಇದು ಪಿ ಆಫ್ ಎಕ್ಸ್ ವೈ, ಇದು ಪಿ ಆಫ್ ಎಕ್ಸ್ ವೈ ಅಂದ್ರೆ ಈ ಪಾಯಿಂಟ್ ಪಿ ದಲ್ಲಿ ಇಲ್ಲಿಂದ ಇಲ್ಲಿಗೆ ಪಿ ವರೆಗೆ ಎಷ್ಟು ಡಿಸ್ಟೆನ್ಸ್ ಇರತ್ತೆ, ಎಕ್ಸ್ ಇರುತ್ತೆ. ಅಂದ್ರೆ ಓ ಇಂದ ಎಂ ತನಕ ಎಕ್ಸ್ ಇರುತ್ತೆ, ಮೈನಸ್ ಎನ್ ಎಂ ಅಂತ ಹೇಳಿದ್ದಾರೆ. ಎನ್ ಎಂ ಅಂದ್ರೆ ಆರ್ ಪಿ ಹೌದಾ. ಎನ್ ಎಂ ಇಸ್ ಈಕ್ವಲ್ ಟು ಆರ್ ಪಿ. ಸೊ ಆರ್ ಪಿ ಅಂತ ಬರೀತೀನಿ. ಈಗ ವ್ಯಾಲ್ಯೂಸ್ ಅನ್ನ ಹಾಕೊಳ್ಳೋಣ. which is equal to x ಮೈನಸ್ ಅಲ್ಫಾ ಇದೆ ಅಲ್ವಾ ಈ ಕಡೆ. ಓಕೆ, ಎಕ್ಸ್ ಮೈನಸ್ ಆರ್ ಪಿ. ಆರ್ ಪಿ ವ್ಯಾಲ್ಯೂ ಏನು ಅಂತ ನೋಡ್ಕೋಬೇಕೀಗ. ಸೊ ಇಲ್ಲಿ ನೋಡಿ, ಈಗ ಆರ್ ಪಿ ಇದು ನಮ್ಗೆ ಯಾವ್ದ್ರಿಂದ ಸಿಗತ್ತೆ ಅಂತಂದ್ರೆ ಈ ಟ್ರಯಾಂಗಲ್ ಇಂದ ಸಿಗತ್ತೆ. ಸೊ ಈಗ ಫ್ರಮ್ ದ ಟ್ರಯಾಂಗಲ್ ಸಿ ಆರ್ ಪಿ, ಓಕೆ, ಸಿ ಆರ್ ಪಿ ಇದು ರೈಟ್ ಆಂಗಲ್ ಟ್ರಯಾಂಗಲ್. ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸೈನ್ ಜೈ ಈಕ್ವಲ್ ಟು ಈ ಆಂಗಲ್ ಜೈ ಇದು ನಾವು ಆಂಗಲ್ ಕನ್ಸಿಡರ್ ಮಾಡ್ತಿದೀವಿ ಹೌದಾ. ಈಕ್ವಲ್ ಟು ಏನ್ ಬರುತ್ತೆ, ಅದು ಆರ್ ಪಿ ಡಿವೈಡೆಡ್ ಬೈ ಸಿ ಪಿ, ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಕರೆಕ್ಟ್ ಆಯ್ತಲ್ವಾ ಸೈನ್ ಜೈ. ಸೊ ಅಂತಂದ್ರೆ ಈಗ ನಮ್ಗೆ ಬೇಕಾಗಿರೋದು ಆರ್ ಪಿ ವ್ಯಾಲ್ಯೂ ಏನಾಯ್ತು, ಸಿ ಪಿ ಸೈನ್ ಜೈ ಆಯ್ತು. ಸೊ ಸಿ ಪಿ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಸಿ ಪಿ ವ್ಯಾಲ್ಯೂ ಏನು, ರೋ. ಸೊ ರೋ ಸೈನ್ ಜೈ ಆಯ್ತು. ವ್ಯಾಲ್ಯೂ ಹಾಕ್ಬಿಡೋಣ. ಇಲ್ ಬಿ ರೋ ಸೈನ್ ಜೈ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ರೋ ವ್ಯಾಲ್ಯೂ ನಮಗೆ ಗೊತ್ತಿದೆ. ಅಕಾರ್ಡಿಂಗ್ ಟು ದ ಫಾರ್ಮುಲಾ 1 ಪ್ಲಸ್ y1 ಸ್ಕ್ವೇರ್ ಹೋಲ್ ರೇಸ್ ಟು 3/2 ಡಿವೈಡೆಡ್ ಬೈ y2 ಇಂಟು ಸೈನ್ ಝೈ ಅನ್ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರೆದ್ರೆ ಟ್ಯಾನ್ ಝೈ ಡಿವೈಡೆಡ್ ಬೈ ಸಿಕೆಂಟ್ ಝೈ ಬರುತ್ತೆ. ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಮೈನಸ್ 1 ಪ್ಲಸ್ y1 ಸ್ಕ್ವೇರ್ ಹೋಲ್ ರೇಸ್ ಟು 3/2 ಡಿವೈಡೆಡ್ ಬೈ y2 ಇಂಟು ಟ್ಯಾನ್ ಝೈ ಅಂದ್ರೆ dy by dx which is y1 divided by secant ಅನ್ನ in terms of tan ಬರೆದ್ರೆ square root of 1 plus tan square ಆಯ್ತು. So which is square root of 1 plus tan ಅಂದ್ರೆ again y1 square ಆಯ್ತು. will be equal to x minus ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ರೇಸ್ ಟು 3/2 ಇದೆ, ರೇಸ್ ಟು 1/2 ಇದೆ, ಅದನ್ನ ತೆಗಿಬಹುದು. ಆವಾಗ ಇಲ್ಲಿ y1 by y2 ಆಸ್ ಇಟ್ ಇಸ್ ಇಡ್ತೀನಿ ಇಂಟು 1 ಪ್ಲಸ್ y1 ಸ್ಕ್ವೇರ್ ಅಷ್ಟೇ ಉಳಿತು ಅಲ್ವಾ. 1/2 ಕ್ಯಾನ್ಸಲ್ ಆದ್ರೆ 1 ಉಳಿತು. ಅರ್ಥ ಆಯ್ತಾ ಇದು? ಏನಾದ್ರೂ ಡೌಟ್ ಇದ್ರೆ ಆಮೇಲೆ ನನಗೆ ಟೆಕ್ಸ್ಟ್ ಮಾಡಿಡಿ. ನೆಕ್ಸ್ಟ್ ವಿಲ್ ಮೂವ್ ಟುವರ್ಡ್ಸ್ ಬೀಟಾ. ಸೊ ಬೀಟಾ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಬೀಟಾ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಅಲ್ವಾ, ಇದು. ಓಕೆ, ವಿಲ್ ಡೂ ವಿಚ್ ಇಸ್ ಎನ್ ಸಿ ನಾ ಅಥವಾ ಸಿ ಎನ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್. ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಸಿ ಆರ್ ಪ್ಲಸ್ ಆರ್ ಎನ್. ಓಕೆ, ಸಿ ಆರ್ ಅಂತಂದ್ರೆ ಏನು, ಇದ್ರದ್ದು ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಹಂಗೆ ಇಡ್ತೀನಿ ನಾನು. ಪ್ಲಸ್ ಆರ್ ಎನ್ ಅಂತಂದ್ರೆ ಏನು, ಪಿ ಎಂ ಹೌದಾ, ಅಂದ್ರೆ ವೈ ಅದು. ಸೊ ಈಗ ವೈ ಪ್ಲಸ್ ಸಿ ಆರ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಪುನಃ ನಾವು ಆ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ಕೋಬೇಕು.
ಸೊ ಕಾಸ್ ಝೈ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಕಾಸ್ ಝೈ ವ್ಯಾಲ್ಯೂ ಅಗೇನ್ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಿಸ್ ಅಲ್ವಾ. ಅಡ್ಜಸೆಂಟ್ ಸೈಡ್ ಯಾವುದು ಇದರಲ್ಲಿ? ಸಿ ಆರ್ ಅಲ್ವಾ, ಡಿವೈಡೆಡ್ ಬೈ ಹೈಪೋಟೆನಿಸ್ ಸಿ ಪಿ. ಹೌದಾ? ಸೊ ಸಿ ಆರ್ ವಿಲ್ ಬಿ ಈಕ್ವಲ್ ಟು ಸಿ ಪಿ ವ್ಯಾಲ್ಯೂ ರೋ ಇಂಟು ಕಾಸ್ ಝೈ ಆಯ್ತು. ವ್ಯಾಲ್ಯೂ ಹಾಕೋಣ. ಓಕೆ, ಸೊ y ಪ್ಲಸ್ ರೋ ಇಂಟು ಕಾಸ್ ಝೈ ಅನ್ನ 1/sec ಝೈ ಬರಿಬಹುದು. ಈಗ ಅದನ್ನು ಟ್ಯಾನ್ ಕನ್ವರ್ಟ್ ಮಾಡಿದ್ರೆ y ಪ್ಲಸ್ ಇದು ರೋ ವ್ಯಾಲ್ಯೂ ಹಾಕೊಳ್ಳಿ 1 ಪ್ಲಸ್ y1 ಸ್ಕ್ವೇರ್ ಡಿವೈಡೆಡ್ ಬೈ y2 ಹಿಯರ್ ರೇಸ್ ಟು 3/2 ಇಸ್ ದೇರ್ ಇಂಟು 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ y1 ಸ್ಕ್ವೇರ್. ಸಿಂಪ್ಲಿಫೈ ಮಾಡಿದ್ರೆ ಅಗೇನ್ y ಪ್ಲಸ್ 1 ಪ್ಲಸ್ y1 ಸ್ಕ್ವೇರ್ ರೇಸ್ ಟು ಇಲ್ಲ 1 ಅದು ಡಿವೈಡೆಡ್ ಬೈ y2. ಸೊ ದಸ್ ಕನ್ಕ್ಲೂಷನ್ ಬರೆದ್ರೆ thus if C of alpha comma beta is the center of curvature of the curve at any point x comma y, then alpha equal to x minus y1 into 1 plus y1 square divided by y2, beta equal to y plus 1 plus y1 square divided by y2. Okay, which is very important formula. By that we can find the center of the given curvature. Okay, we'll continue in the next class.